ಶನಿಯಿಂದ 2026ರಲ್ಲಿ ವೃಶ್ಚಿಕ ರಾಶಿಗೆ ಲಾಭವೋ ನಷ್ಟವೋ? 2026 ಹೊಸ ವರ್ಷ ಪೂರ್ತಿ ಶನಿಯ ಸ್ಥಿತಿಯು ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಶುಭವನ್ನುಂಟು ಮಾಡಲಿದೆ. ಇವರ ಜೀವನದಲ್ಲಿನ ಯಾವುದೇ ರೀತಿಯ ದೊಡ್ಡ ಸಮಸ್ಯೆಗಳು ಈ ವರ್ಷ ಕೊನೆಗೊಳ್ಳುವುದು ಖಂಡಿತ. ಹಾಗೆ ಅವಿವಾಹಿತ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಉತ್ತಮ ಪ್ರಸ್ತಾಪಗಳು ದೊರಕುವುದೊಂದಿಗೆ ವಿವಾಹ ಯೋಗ ಕೂಡ ಕೂಡಿ ಬರುವ ಸಾಧ್ಯತೆ ಹೆಚ್ಚಿದೆ. ವೃಶ್ಚಿಕ ರಾಶಿಗೆ ಸೇರಿದ ಜನರ ಮನೆಯಲ್ಲಿ ಯಾವುದಾದರೂ ಶುಭ ಸಂದರ್ಭ ಅಂದರೆ ವಿವಾಹ, ನಿಶ್ಚಿತಾರ್ಥ, ಗೃಹ ಪ್ರವೇಶ ಇತ್ಯಾದಿಗಳು ಸಂಭವಿಸುವ ಸಾಧ್ಯತೆಯೂ ಕೂಡ ಹೆಚ್ಚಾಗಿರುವುದು. ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಈ ಹೊಸ ವರ್ಷವು ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಮೊದಲಿಗಿಂತ ಈ ಅವಧಿಯಲ್ಲಿ ಬಹಳ ಉತ್ತಮವಾಗಿರಲಿದೆ. ಪ್ರತಿ ವರ್ಷದಂತೆ 2026ರ ಹೊಸ ವರ್ಷದಲ್ಲಿ ಶನಿಯು ಒಂದು ನಿರ್ದಿಷ್ಟ ಸಮಯದವರೆಗೆ ತನ್ನ ಹಿಮ್ಮುಖ ಸಂಚಾರವನ್ನು ಮಾಡಲಿದೆ. ಈ ವರ್ಷ ಶನಿಯು 2026ರ ಜುಲೈ 27ರಿಂದ ಡಿಸೆಂಬರ್ 11ರವರೆಗೆ ತನ್ನ ಹಿಮ್ಮುಖ ಸಂಚಾರವನ್ನು ಮಾಡುವುದು. ಈ ಅವಧಿಯಲ್ಲಿ ವೃಶ್ಚಿಕ ರಾಶಿಗೆ ಸೇರಿದ ಜನರು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಸಾಕಷ್ಟು ಎದುರಿಸಬೇಕಾಗಿ ಬರಬಹುದಾದರೂ ಹೆದರುವ ಅಗತ್ಯ ಯಾವ ವಿಷಯದಲ್ಲಿಯೂ ನಿಮಗೆ ಇರುವುದಿಲ್ಲ. ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ಸಣ್ಣ ಪುಟ್ಟ ಜಗಳ ಅಥವಾ ಮನಸ್ತಾಪ ಉಂಟಾಗುವ ಸಾಧ್ಯತೆಯೂ ಈ ಅವಧಿಯಲ್ಲಿ ಹೆಚ್ಚಾಗಿರುವುದು. ಹಣಕ್ಕೆ ಸಂಬಂಧಿಸಿದಂತೆ ಯಾವುದಾದರೂ ರೀತಿಯ ವಿವಾದ ಉಂಟಾಗುವ ಸಂಭವವು ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಹೆಚ್ಚಾಗಿರಲಿದೆ. ಹಾಗಾಗಿ 138 ದಿನ ನೀವು ಬಹಳ ಎಚ್ಚರದಿಂದಿರಬೇಕು. ವೃಶ್ಚಿಕ ರಾಶಿಗೆ ಸೇರಿದ ಜನರು ಮನೆಯಲ್ಲಿ ಶಮಿ ಗಿಡವನ್ನು ನೆಡುವುದರ ಮೂಲಕ ಪ್ರತಿನಿತ್ಯ ನೀರನ್ನು ಅರ್ಪಿಸಿದರೆ ಒಳಿತಾಗುವುದು. ಪ್ರತಿ ಶನಿವಾರ ಶನಿ ದೇವನಿಗೆ ಉದ್ದಿನ ಬೇಳೆಯ ಕಿಚಡಿಯನ್ನು ಅರ್ಪಿಸಿ ಮತ್ತು ನೀವು ಕೂಡ ಸ್ವತಃ ಭೋಜನ ರೂಪವಾಗಿ ತಿನ್ನುವುದು ಒಳ್ಳೆಯದು. ಹಾಗೆ ವೃಶ್ಚಿಕ ರಾಶಿಗೆ ಸೇರಿದ ಜನರು ಬಡವರಿಗೆ ಕಂಬಳಿಯನ್ನು ದಾನ ಮಾಡಿ. ಇದರಿಂದ ಶನಿದೇವನು ಸಾಕಷ್ಟು ಸಂತೋಷವನ್ನು ಹೊಂದುವನು. ವೃಶ್ಚಿಕ ರಾಶಿಗೆ ಸೇರಿದ ಜನರು ಪ್ರತಿನಿತ್ಯ ಬೆಳಿಗ್ಗೆ ಶನಿ ಚಾಲಿಸಾವನ್ನ ಪಠಿಸಿ. ಪ್ರತಿನಿತ್ಯ ಪಠಿಸಲು ಸಾಧ್ಯವಾಗದಿದ್ದರೆ ಪ್ರತಿ ಶನಿವಾರ ಈ ಪರಿಹಾರ ಕ್ರಮವನ್ನು ಅನುಸರಿಸುವುದು ಒಳ್ಳೆಯದು. ಒಟ್ಟಾರೆಯಾಗಿ 2026ರ ಹೊಸ ವರ್ಷದ ಆರಂಭದಿಂದಲೇ ವೃಶ್ಚಿಕ ರಾಶಿಗೆ ಸೇರಿದ ಜನರ ಶುಭ ಸಮಯದ ಆರಂಭವೂ ಕೂಡ ಆಗಲಿದೆ. ಈ ರಾಶಿಗೆ ಸೇರಿದ ಜನರ ಜೀವನದಲ್ಲಿ ಶನಿಯ ಕಾರಣದಿಂದಾಗಿ ಯಾವುದೇ ರೀತಿಯ ಸಮಸ್ಯೆ ಎದುರಾಗುವುದಿಲ್ಲ. ಹಾಗೆ ಈ ಹೊಸ ವರ್ಷದಲ್ಲಿ ನಿಮ್ಮ ಜೀವನವು ಸಂತೋಷಮಯವಾಗಿರುವುದೊಂದಿಗೆ ಅಪಾರ ಧನ ಸಂಪತ್ತಿನ ಪ್ರಾಪ್ತಿಯಾಗುವ ಯೋಗವೂ ಕೂಡ ಲಭಿಸಲಿದೆ.